ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನ್ ಮನ್ವಂತರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಒಂದು ಸಣ್ಣ ಹಳ್ಳಿ. ಆ ಹಳ್ಳಿಯಲ್ಲಿ ಸುರೇಶ ಅನ್ನೋ ಒಬ್ಬ ಯುವಕ ಇದ್ದ. ಸುರೇಶನಿಗೆ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ಒಂದಲ್ಲ ಒಂದು ಸಮಸ್ಯೆ. ಮನೆಯಲ್ಲಿ ತಂದೆ ತಾಯಿಯ ಆರೋಗ್ಯದ ಚಿಂತೆ, ಕೆಲಸದಲ್ಲಿ ಮೇಲಧಿಕಾರಿಯ ಒತ್ತಡ, ಸಾಲದ ಕಂತು, ಮಕ್ಕಳ ವಿದ್ಯಾಭ್ಯಾಸದ ಖರ್ಚು, ಹೀಗೆ ಒಂದರ ಹಿಂದೆ ಒಂದು ಸಮಸ್ಯೆಗಳ ಸಾಲು. ಒಂದು ದಿನ ಸಂಜೆ ಸುರೇಶ ತನ್ನ ಮನೆಯ ಮುಂದೆ ಕುಳಿತು ತಲೆ ಹಿಡಿದುಕೊಂಡು ಕುಳಿತಿದ್ದ. ಅವನ ಪಕ್ಕದ ಮನೆಯ ರಂಗಪ್ಪ ಬಂದು, ಏನಪ್ಪ ಸುರೇಶ, ಯಾಕೀಗೆ ಕುಳಿತಿದೀಯಾ ಎಂತ ಕೇಳಿದ. ಸುರೇಶ ಒಂದು ದೀರ್ಘ ಉಸಿರು ಬಿಟ್ಟು ಹೇಳಿದ, ರಂಗಪ್ಪಣ್ಣ, ನನ್ನ ಜೀವನದಲ್ಲಿ ಸಮಸ್ಯೆಗಳಿಗೆ ಕೊನೆಯಿಲ್ಲ ಅನ್ಸುತ್ತೆ. ಒಂದು ಸಮಸ್ಯೆ ಬಗೆಹರಿಸಿದ ತಕ್ಷಣ ಇನ್ನೊಂದು ಎದುರಾಗುತ್ತೆ. ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ನಾನು ಹೇಗೆ ಬದುಕೋದು ಅಂತ ಕಣ್ಣೀರು ಹಾಕಿದ. ಇದು ಕೇವಲ ಸುರೇಶನ ಕಥೆಯಲ್ಲ ಸ್ನೇಹಿತರೆ, ಇದು ನಮ್ಮೆಲ್ಲರ ಕಥೆ. ಇಂದಿನ ಈ ಜೀವನದಲ್ಲಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಕೆಲವರಿಗೆ ಆರ್ಥಿಕ ಸಮಸ್ಯೆ, ಕೆಲವರಿಗೆ ಕೌಟುಂಬಿಕ ಸಮಸ್ಯೆ, ಕೆಲವರಿಗೆ ಆರೋಗ್ಯದ ಸಮಸ್ಯೆ, ಇನ್ನು ಕೆಲವರಿಗೆ ಮನಸ್ಸಿನ ಶಾಂತಿಯಿಲ್ಲದ ಸಮಸ್ಯೆ. ಆದರೆ ಒಂದು ವಿಷಯ ನೆನಪಿಡಿ, ಸಮಸ್ಯೆಗಳು ಬರುವುದು ತಪ್ಪಲ್ಲ. ಅವುಗಳನ್ನು ನಾವು ಹೇಗೆ ಎದುರಿಸುತ್ತೇವೆ ಅನ್ನೋದೇ ನಮ್ಮ ಜೀವನದ ದಿಕ್ಕನ್ನ ನಿರ್ಧರಿಸುತ್ತೆ. ರಂಗಪ್ಪ ಸುರೇಶನ ಪಕ್ಕ ಕುಳಿತು ಹೇಳಿದ, ಸುರೇಶ, ನೀನು ಮೊದಲು ಮಾಡಬೇಕಾದ ಕೆಲಸ ಅಂದ್ರೆ ಸಮಸ್ಯೆ ಅಂದ್ರೆ ಗಾಬರಿಯಾಗೋದನ್ನ ಬಿಡು. ಸಮಸ್ಯೆ ಬಂದಾಗ ಶಾಂತವಾಗಿರೋದನ್ನ ಕಲಿ. ಶಾಂತ ಮನಸ್ಸಿನಿಂದ ಮಾತ್ರ ಸರಿಯಾದ ಪರಿಹಾರ ಸಿಗತ್ತೆ. ಈ ಮಾತು ಸಣ್ಣದಾಗಿ ಕಂಡ್ರೂ ಇದರಲ್ಲಿ ಆಳವಾದ ಸತ್ಯ ಅಡಗಿದೆ. ರಂಗಪ್ಪನ ಮಾತು ಕೇಳಿ ಸುರೇಶ ಸ್ವಲ್ಪ ಯೋಚನೆಗೆ ಬಿದ್ದ. ಶಾಂತವಾಗಿರೋದು ಹೇಗೆ ರಂಗಪ್ಪಣ್ಣ? ಸಮಸ್ಯೆ ಬಂದಾಗ ಮನಸ್ಸು ತಾನಾಗಿಯೇ ಗಾಬರಿಯಾಗುತ್ತಲ್ಲ ಅಂತ ಕೇಳಿದ. ರಂಗಪ್ಪ ನಗುತ್ತಾ ಹೇಳಿದ, ಸುರೇಶ, ನಾನ್ ನಿನಗೊಂದು ಉದಾಹರಣೆ ಕೊಡ್ತೀನಿ ಕೇಳು. ನಮ್ಮ ಹಳ್ಳಿಯ ಲಲಿತಮ್ಮ ಇದ್ದಾಳಲ್ಲ, ಅವಳಿಗೆ ಕಳೆದ ವರ್ಷ ಎಷ್ಟು ಸಮಸ್ಯೆಗಳಾದವು ಗೊತ್ತಾ? ಗಂಡ ತೀರ್ಕೊಂಡ, ಮನೆ ಸಾಲ ತೀರ್ಸೋಕಾಗ್ಲಿಲ್ಲ, ಮಗ ಕೆಲಸ ಬಿಟ್ಟ. ಒಂದೇ ವರ್ಷದಲ್ಲಿ ಇಷ್ಟೆಲ್ಲ ಆಗಿದ್ರೂ ಅವಳು ಎಷ್ಟು ಶಾಂತವಾಗಿದ್ಲು ಗೊತ್ತಾ? ನಾನೊಂದಿನ ಅವಳತ್ರ ಕೇಳಿದೆ, ಲಲಿತಮ್ಮ, ನಿಂಗೆ ಹೆದರಿಕೆ ಆಗಲ್ವಾ ಇಷ್ಟೆಲ್ಲ ಸಮಸ್ಯೆ ನೋಡಿ ಅಂತ? ಅವಳು ಹೇಳಿದ್ಲು, ರಂಗಪ್ಪ, ಸಮಸ್ಯೆ ಬಂದಾಗ ಅಳೋದ್ರಿಂದ ಸಮಸ್ಯೆ ಹೋಗಲ್ಲ, ಅದನ್ನ ಎದುರಿಸಬೇಕು ಅಷ್ಟೇ. ನಾನು ಪ್ರತಿದಿನ ಬೆಳಗ್ಗೆ ಎದ್ದು ಮೊದಲು ಇವತ್ತೇನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ, ಇವತ್ತೇನಾಗ್ಬಿಡುತ್ತೋ ಅಂತ ಯೋಚನೆ ಮಾಡಲ್ಲ ಅಂತ. ಇದನ್ನ ಕೇಳಿದ ಸುರೇಶನಿಗೆ ಒಂದು ವಿಷಯ ಅರ್ಥ ಆಯಿತು. ಸಮಸ್ಯೆಗಳನ್ನ ಸರಾಗವಾಗಿ ಬಗೆಹರಿಸೋಕೆ ಮೊದಲನೇ ಹೆಜ್ಜೆ ಅಂದ್ರೆ ವರ್ತಮಾನದಲ್ಲಿ ಬದುಕೋದು. ನಾವು ಬಹಳಷ್ಟು ಸಲ ಆಗದೇ ಇರೋ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತೇವೆ, ಅಥವಾ ಆಗಿಹೋದ ಭೂತಕಾಲದ ಬಗ್ಗೆ ದುಃಖಿಸ್ತೇವೆ. ಇವೆರಡೂ ನಮ್ಮ ಶಕ್ತಿಯನ್ನ ಕುಂದಿಸುತ್ತೆ. ಆದ್ರೆ ವರ್ತಮಾನದಲ್ಲಿ ಬದುಕಿದಾಗ, ಇವತ್ತೇನು ಮಾಡಬೇಕು ಅನ್ನೋದರ ಮೇಲೆ ಗಮನ ಕೇಂದ್ರೀಕರಿಸಿದಾಗ ಮಾತ್ರ ಸಮಸ್ಯೆಗಳನ್ನ ಸರಿಯಾಗಿ ಎದುರಿಸಲಿಕ್ಕೆ ಸಾಧ್ಯ. ಸುರೇಶ ಕೇಳಿದ, ಆದ್ರೆ ರಂಗಪ್ಪಣ್ಣ, ಕೆಲವು ಸಮಸ್ಯೆಗಳು ಎಷ್ಟು ದೊಡ್ಡದಾಗಿರುತ್ತೆ ಅಂದ್ರೆ ಅದನ್ನ ಎಲ್ಲಿಂದ ಶುರು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಆಗ ಏನ್ ಮಾಡೋದು? ರಂಗಪ್ಪ ಹೇಳ್ದ, ಒಳ್ಳೆ ಪ್ರಶ್ನೆ ಕೇಳಿದೆ. ನೋಡು, ದೊಡ್ಡ ಸಮಸ್ಯೆ ಅಂದ್ರೆ ನಿಜವಾಗಿಯೂ ಒಂದೇ ಸಮಸ್ಯೆ ಅಲ್ಲ, ಅದು ಚಿಕ್ಕ ಚಿಕ್ಕ ಸಮಸ್ಯೆಗಳ ಗುಂಪು. ಒಂದು ದೊಡ್ಡ ಮರವನ್ನ ಒಂದೇ ಏಟಿಗೆ ಕಡಿಯಕ್ಕಾಗಲ್ಲ, ಆದ್ರೆ ಒಂದೊಂದೇ ಕೊಡಲಿ ಏಟು ಹಾಕುತ್ತಾ ಹೋದ್ರೆ ಆ ದೊಡ್ಡ ಮರ ಕೂಡ ಬೀಳುತ್ತೆ. ಅದೇ ರೀತಿ ದೊಡ್ಡ ಸಮಸ್ಯೆಯನ್ನ ಚಿಕ್ಕ ಚಿಕ್ಕ ಭಾಗಗಳಾಗಿ ವಿಂಗಡಿಸಿ ಒಂದೊಂದಾಗಿ ಪರಿಹಾರ ಹುಡುಕ್ತಾ ಹೋಗ್ಬೇಕು. ಸುರೇಶನಿಗೆ ಈ ಮಾತು ಇಷ್ಟ ಆಯಿತು. ಆದ್ರೆ ಇನ್ನೊಂದು ಪ್ರಶ್ನೆ ಅವನ ಮನಸ್ಸಿನಲ್ಲಿತ್ತು. ಆದ್ರೆ ಕೆಲವು ಸಮಸ್ಯೆಗಳು ನಮ್ಮ ಕೈಯಲ್ಲಿ ಇಲ್ದೇ ಇರೋವು. ಉದಾಹರಣೆಗೆ ಆರೋಗ್ಯದ ಸಮಸ್ಯೆ, ಬೇರೆಯವರ ವರ್ತನೆ, ಇಂತಹ ಸಮಸ್ಯೆಗಳಿಗೆ ಏನ್ಮಾಡೋದು? ಈ ಪ್ರಶ್ನೆ ಕೇಳಿ ರಂಗಪ್ಪ ಸ್ವಲ್ಪ ಗಂಭೀರವಾದ. ಸುರೇಶ, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಜೀವನದಲ್ಲಿ ಎರಡು ರೀತಿಯ ಸಮಸ್ಯೆಗಳಿವೆ. ಒಂದು ನಮ್ಮ ಕೈಯಲ್ಲಿ ಇರೋದು, ಇನ್ನೊಂದು ನಮ್ಮ ಕೈಯಲ್ಲಿ ಇಲ್ದೇ ಇರೋದು. ನಮ್ಮ ಕೈಯಲ್ಲಿ ಇರೋ ಸಮಸ್ಯೆಗಳಿಗೆ ನಾವು ಪ್ರಯತ್ನಪಟ್ಟು ಪರಿಹಾರ ಹುಡುಕಬೇಕು. ಆದರೆ ನಮ್ಮ ಕೈಯಲ್ಲಿ ಇಲ್ದೇ ಇರೋ ಸಮಸ್ಯೆಗಳಿಗೆ ಅವುಗಳನ್ನ ಒಪ್ಕೊಂಡು ಮುಂದೆ ಸಾಗೋದನ್ನ ಕಲಿಬೇಕು. ಇದನ್ನ ಸ್ವೀಕಾರ ಅಂತ ಕರೀತಾರೆ. ಸ್ನೇಹಿತರೆ, ಈ ಮಾತಿನಲ್ಲಿ ಬಹಳ ದೊಡ್ಡ ಜೀವನ ಸತ್ಯ ಅಡಗಿದೆ. ನಮ್ಮ ಕೈಯಲ್ಲಿ ಇಲ್ದೇ ಇರೋ ವಿಷಯಗಳ ಬಗ್ಗೆ ಚಿಂತೆ ಮಾಡಿ ನಾವು ನಮ್ಮ ಶಕ್ತಿಯನ್ನ ವ್ಯರ್ಥ ಮಾಡ್ತೇವೆ. ಆದರೆ ಆ ಶಕ್ತಿಯನ್ನ ನಮ್ಮ ಕೈಯಲ್ಲಿ ಇರೋ ವಿಷಯಗಳ ಮೇಲೆ ಕೇಂದ್ರೀಕರಿಸಿದ್ರೆ ನಮ್ಮ ಜೀವನ ಬಹಳ ಸುಲಭ ಆಗುತ್ತೆ. ಸುರೇಶ ಈ ಮಾತುಗಳನ್ನ ಕೇಳಿ ಮನಸ್ಸಿನಲ್ಲೇ ಒಂದು ನಿರ್ಧಾರ ಮಾಡ್ದ. ನಾಳೆಯಿಂದ ತನ್ನ ಸಮಸ್ಯೆಗಳನ್ನ ಚಿಕ್ಕ ಚಿಕ್ಕ ಭಾಗಗಳಾಗಿ ವಿಂಗಡಿಸಿ ಯಾವುದು ತನ್ನ ಕೈಯಲ್ಲಿ ಇದೆ ಅನ್ನೋದನ್ನ ಮೊದಲು ಪರಿಹರಿಸೋದು.
ಆದರೆ ಇದನ್ನ ಕಾರ್ಯರೂಪಕ್ಕೆ ತರೋದು ಅಷ್ಟು ಸುಲಭ ಇರಲಿಲ್ಲ. ಮುಂದಿನ ಕೆಲವು ದಿನಗಳಲ್ಲಿ ಸುರೇಶನ ಜೀವನದಲ್ಲಿ ಹೊಸ ಸವಾಲುಗಳು ಎದುರಾಗುತ್ತಾ ಹೋದವು. ಅವನ ತಾಳ್ಮೆಯನ್ನ ಪರೀಕ್ಷಿಸ್ತಾ ಇದ್ವು. ಒಂದು ವಾರದ ನಂತರ ಸುರೇಶನ ಕೆಲಸದ ಸ್ಥಳದಲ್ಲಿ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು. ಅವನ ಮೇಲಧಿಕಾರಿ ಅವನ ಮೇಲೆ ಸುಳ್ಳು ಆರೋಪ ಹೊರಿಸಿದ್ರು. ಸುರೇಶ ಮಾಡದೇ ಇರೋ ತಪ್ಪಿಗೆ ಅವನನ್ನ ಎಲ್ಲರ ಮುಂದೆ ಬೈದರು. ಸುರೇಶನಿಗೆ ತುಂಬಾ ಕೋಪ ಬಂತು, ಅವಮಾನ ಆಯಿತು. ಮನೆಗೆ ಬಂದು ಮತ್ತೆ ರಂಗಪ್ಪನ ಹತ್ರ ಹೋದ. ರಂಗಪ್ಪಣ್ಣ, ಈ ಸಮಸ್ಯೆ ನನ್ನ ಕೈಯಲ್ಲೇ ಇಲ್ಲ, ನಾನು ತಪ್ಪು ಮಾಡಿಲ್ಲ, ಆದರೂ ನನ್ನ ಮೇಲೆ ಆರೋಪ ಬಂತು, ಇದನ್ನ ನಾನು ಹೇಗೆ ಬಗೆಹರಿಸೋದು ಅಂತ ಕೇಳಿದ. ರಂಗಪ್ಪ ಸ್ವಲ್ಪ ಹೊತ್ತು ಯೋಚಿಸಿ ಹೇಳಿದ, ಸುರೇಶ, ಇಂತಹ ಸಂದರ್ಭದಲ್ಲಿ 2 ವಿಷಯಗಳು ಮುಖ್ಯ. ಮೊದಲನೇದು, ಸತ್ಯವನ್ನ ಶಾಂತವಾಗಿ ಸಾಕ್ಷಿ ಸಮೇತ ವಿವರಿಸೋದು. ಎರಡನೇದು, ಬೇರೆಯವರ ತಪ್ಪು ತಿಳುವಳಿಕೆಗೆ ನಾವು ನಮ್ಮ ಮನಸ್ಸಿನ ಶಾಂತಿಯನ್ನ ಕಳಕೊಳ್ಬಾರದು. ನಿನ್ನ ಮೇಲಧಿಕಾರಿ ತಪ್ಪು ಮಾಡಿದ್ರೆ ಅದು ಅವರ ತಪ್ಪು, ಆದ್ರೆ ಅದಕ್ಕೆ ನೀನು ಕೋಪ ಮಾಡಿಕೊಂಡು ನಿನ್ನ ಶಾಂತಿ ಕಳ್ಕೊಂಡ್ರೆ ಆ ತಪ್ಪಿನ ಬೆಲೆಯನ್ನ ನೀನು ತೆರಬೇಕಾಗತ್ತೆ. ಈ ಮಾತು ಕೇಳಿ ಸುರೇಶ ಸ್ವಲ್ಪ ಶಾಂತನಾದ. ಆದ್ರೂ ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇತ್ತು. ಆದ್ರೆ ರಂಗಪ್ಪಣ್ಣ, ಜನ ಯಾಕೆ ಹೀಗೆ ಮಾಡ್ತಾರೆ? ಯಾಕೆ ಬೇರೆಯವರಿಗೆ ತೊಂದರೆ ಕೊಡ್ತಾರೆ? ಇಷ್ಟರಲ್ಲಿ ಅಲ್ಲಿಗೆ ಗಂಗಮ್ಮ ಬಂದ್ಲು. ಗಂಗಮ್ಮ ಆ ಹಳ್ಳಿಯ ಹಿರಿಯ ಮಹಿಳೆ, ಬಹಳ ಅನುಭವಸ್ಥೆ. ಅವಳು ಸುರೇಶನ ಮಾತು ಕೇಳಿ ಹೇಳಿದ್ಲು, ಮಗು, ಜನ ಯಾಕೆ ಹಾಗೆ ಮಾಡ್ತಾರೆ ಅಂತ ಯೋಚನೆ ಮಾಡೋದ್ರಲ್ಲಿ ಸಮಯ ಕಳಿಬೇಡ. ಜನರ ವರ್ತನೆ ಅನ್ನೋದು ಅವರ ಮನಸ್ಥಿತಿಯ ಪ್ರತಿಬಿಂಬ. ಅವರಿಗೆ ಒಳಗೆ ಏನೋ ಕೊರತೆ ಇರುತ್ತೆ, ಅಸೂಯೆ ಇರುತ್ತೆ, ಭಯ ಇರುತ್ತೆ. ಅದನ್ನೇ ಅವರು ಬೇರೆಯವರ ಮೇಲೆ ತೋರಿಸ್ತಾರೆ. ನೀನು ಅವರ ವರ್ತನೆಯನ್ನ ನಿನ್ನ ಜೀವನದ ಮೇಲೆ ಪರಿಣಾಮ ಬೀರೋಕೆ ಬಿಡಬಾರ್ದು. ಸುರೇಶ ಕೇಳಿದ, ಆದ್ರೆ ಗಂಗಮ್ಮ, ಇದನ್ನ ಪ್ರಾಕ್ಟಿಕಲ್ಲಾಗಿ ಹೇಗೆ ಮಾಡೋದು? ಮಾತಲ್ಲಿ ಹೇಳೋಕೆ ಸುಲಭ, ಆದ್ರೆ ಅನುಭವಿಸುವಾಗ ಕಷ್ಟ ಆಗಲ್ಲ? ಗಂಗಮ್ಮ ನಗುತ್ತಾ ಹೇಳಿದ್ಲು, ಒಳ್ಳೆ ಪ್ರಶ್ನೆ. ನೋಡು, ಇದಕ್ಕೆ ಒಂದು ಸರಳ ವಿಧಾನ ಇದೆ. ಪ್ರತಿ ಸಮಸ್ಯೆ ಬಂದಾಗ 3 ಪ್ರಶ್ನೆಗಳನ್ನ ನಿನಗೇ ನೀನೇ ಕೇಳ್ಕೊ. 1, ಈ ಸಮಸ್ಯೆ ನನ್ನ ಕೈಯಲ್ಲಿದೆಯಾ? 2, ಇದು ನಾಳೆ, ಮುಂದಿನ ವಾರ, ಮುಂದಿನ ವರ್ಷ ಎಷ್ಟು ಮುಖ್ಯ ಆಗಿರುತ್ತೆ? 3, ಈ ಸಮಸ್ಯೆಯಿಂದ ನಾನು ಏನು ಕಲಿಯಬಹುದು? ಈ 3 ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡ್ರೆ ಸಮಸ್ಯೆಯ ಗಾತ್ರ ತಾನಾಗೆ ಚಿಕ್ಕದಾಗತ್ತೆ. ಸುರೇಶ ಈ 3 ಪ್ರಶ್ನೆಗಳನ್ನ ತನ್ನ ಸಮಸ್ಯೆಗೆ ಅನ್ವಯಿಸಿ ನೋಡಿದ. ಈ ಸಮಸ್ಯೆ ಪೂರ್ತಿಯಾಗಿ ಅವನ ಕೈಯಲ್ಲಿ ಇರಲಿಲ್ಲ, ಆದ್ರೆ ಸತ್ಯ ಹೇಳೋದು ಅವನ ಕೈಯಲ್ಲಿತ್ತು. ಇದು 1 ವರ್ಷ ಆದ್ಮೇಲೆ ಅಷ್ಟು ಮುಖ್ಯ ಆಗಿರಲ್ಲ ಅಂತ ಅವನಿಗೆ ಅನಿಸಿತು. ಮತ್ತು ಈ ಸಮಸ್ಯೆಯಿಂದ ಅವನು ತಾಳ್ಮೆ ಮತ್ತು ಸಮಚಿತ್ತತೆಯನ್ನ ಕರಿಯಬಹುದು ಅಂತ ಅರ್ಥಾಯಿತು. ಗಂಗಮ್ಮ ಮುಂದುವರಿಸಿ ಹೇಳಿದ್ಲು, ಸುರೇಶ, ಇನ್ನೊಂದು ಮುಖ್ಯ ವಿಷಯ ಹೇಳ್ತೀನಿ ಕೇಳು. ಸಮಸ್ಯೆಯನ್ನ ಬಗೆಹರಿಸೋಕೆ ಮೊದಲು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಬಹಳಷ್ಟು ಜನ ಸಮಸ್ಯೆಯ ಲಕ್ಷಣ, ಸಿಂಪ್ಟಮ್ಗೆ ಪರಿಹಾರ ಹುಡುಕ್ತಾರೆ, ಆದ್ರೆ ಸಮಸ್ಯೆಯ ಮೂಲ ಕಾರಣಕ್ಕೆ ಅಲ್ಲ. ಉದಾಹರಣೆಗೆ, ಒಂದು ಗಿಡ ಒಣಗ್ತಿದ್ರೆ ಎಲೆಗಳಿಗೆ ನೀರು ಹಾಕಿ ಪ್ರಯೋಜನ ಇಲ್ಲ, ಬೇರಿಗೆ ನೀರು ಹಾಕಬೇಕು. ಅದೇ ರೀತಿ ಜೀವನದಲ್ಲಿ ಬರೋ ಸಮಸ್ಯೆಗಳಿಗೂ ಕೂಡ ಮೂಲ ಕಾರಣ ಹುಡುಕಿ ಪರಿಹಾರ ಮಾಡಬೇಕು. ಈ ಮಾತು ಸುರೇಶನ ಮನಸ್ಸಿನಲ್ಲಿ ಆಳವಾಗಿ ನಾಟಿತು. ಅವನು ಯೋಚಿಸೋಕೆ ಶುರು ಮಾಡಿದ, ತನ್ನ ಜೀವನದಲ್ಲಿ ಬರೋ ಎಲ್ಲಾ ಸಮಸ್ಯೆಗಳ ಮೂಲ ಕಾರಣ ಏನಿರಬಹುದು ಅಂತ. ಈ ಆಲೋಚನೆಯ ಜೊತೆಗೆ ಸುರೇಶ ಮನೆಗೆ ಹೋದ. ಮನಸ್ಸಿನಲ್ಲಿ ಒಂದು ಹೊಸ ಸ್ಪಷ್ಟತೆ ಮೂಡಿತು. ಗಂಗಮ್ಮನ ಮಾತಿನ ನಂತರ ಸುರೇಶ್ ಒಂದು ಹೊಸ ಅಭ್ಯಾಸ ಶುರು ಮಾಡಿದ. ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಅವನು ಒಂದು ಪುಸ್ತಕದಲ್ಲಿ ತನ್ನ ಸಮಸ್ಯೆಗಳನ್ನು ಬರೆತಿದ್ದ. ಯಾವುದು ಅವನ ಕೈಯಲ್ಲಿದೆ, ಯಾವುದು ಇಲ್ಲ ಅಂತ ವಿಂಗಡಿಸ್ತಿದ್ದ. ಇದರಿಂದ ಅವನಿಗೆ ಸ್ವಲ್ಪ ಸ್ಪಷ್ಟತೆ ಸಿಕ್ತಿತ್ತು. ಆದರೆ ಒಂದು ದಿನ ಅವನಿಗೆ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು. ಅವನ ತಂದೆಗೆ ಹೃದಯದ ಶಸ್ತ್ರಚಿಕಿತ್ಸೆ ಬೇಕಾಗಿತ್ತು, ಮತ್ತು ಅದಕ್ಕೆ ಬೇಕಾದ ಹಣ ಅವನತ್ರ ಇರಲಿಲ್ಲ. ಸುರೇಶ ಸಂಪೂರ್ಣವಾಗಿ ಕುಗ್ಗಿಹೋದ. ಈ ಸಮಸ್ಯೆ ಅವನ ಜೀವನದಲ್ಲಿ ಬಂದಂತಹ ಅತಿದೊಡ್ಡ ಸಮಸ್ಯೆ ಆಗಿತ್ತು. ಅವನು ಮತ್ತೆ ಸುಬ್ಬಯ್ಯನ ಹತ್ರ ಹೋದ. ಸುಬ್ಬಯ್ಯ ಆ ಹಳ್ಳಿಯ ಪುರೋಹಿತರು, ಆಧ್ಯಾತ್ಮಿಕ ವಿಚಾರಗಳಲ್ಲಿ ಅಪಾರ ಜ್ಞಾನ ಇದ್ದವರು. ಸುಬ್ಬಯ್ಯನವರೇ, ನನ್ನ ತಂದೆಗೆ ಆಪರೇಷನ್ ಬೇಕು, ಆದರೆ ನನ್ನತ್ರ ಹಣ ಇಲ್ಲ. ಇಷ್ಟು ದೊಡ್ಡ ಸಮಸ್ಯೆಯನ್ನ ನಾನು ಹೇಗೆ ಎದುರಿಸಲಿ ಅಂತ ಕಣ್ಣೀರಿಟ್ಟ. ಸುಬ್ಬಯ್ಯ ಸುರೇಶನ ಬೆನ್ನು ತಟ್ಟಿ ಹೇಳಿದ್ರು, ಸುರೇಶ, ಈ ಸಮಯದಲ್ಲಿ ಎದೆಗುಂದಬೇಡ. ನೋಡು, ಜೀವನದಲ್ಲಿ ಬರೋ ದೊಡ್ಡ ಸಮಸ್ಯೆಗಳಿಗೆ ನಾವು ಒಬ್ಬಂಟಿಯಾಗಿ ಹೋರಾಡಬೇಕಾಗಿಲ್ಲ. ಮೊದಲನೇದಾಗಿ ನೀನು ನಿನ್ನ ಸಂಬಂಧಿಕರ, ಸ್ನೇಹಿತರ ಹತ್ರ ಸಹಾಯ ಕೇಳು. ಇದು ದೌರ್ಬಲ್ಯ ಅಲ್ಲ, ಇದು ಜಾಣತನ. ಎರಡನೇದಾಗಿ ಸರ್ಕಾರದ ಆರೋಗ್ಯ ಯೋಜನೆಗಳ ಬಗ್ಗೆ ವಿಚಾರಿಸು. ಮೂರನೇದಾಗಿ ಆಸ್ಪತ್ರೆಯಲ್ಲಿ ಕಂತುಗಳಲ್ಲಿ ಹಣ ಕಟ್ಟೋ ವ್ಯವಸ್ಥೆ ಇದೆಯಾ ಅಂತ ಕೇಳು. ಸುರೇಶ ಹೇಳಿದ,
ಆದ್ರೆ ಸುಬ್ಬಯ್ಯನವರೇ, ಬೇರೆಯವರ ಹತ್ರ ಸಹಾಯ ಕೇಳೋಕೆ ನನಗೆ ನಾಚಿಕೆ ಆಗತ್ತೆ, ಅವಮಾನ ಅನ್ಸುತ್ತೆ. ಸುಬ್ಬಯ್ಯ ನಗುತ್ತಾ ಹೇಳಿದ್ರು, ಇದೇ ನಮ್ಮ ದೊಡ್ಡ ತಪ್ಪು ಕಲ್ಪನೆ ಸುರೇಶ. ಸಹಾಯ ಕೇಳೋದು ಅವಮಾನ ಅಲ್ಲ, ಅದು ಧೈರ್ಯ. ಮನುಷ್ಯ ಸಂಘಜೀವಿ, ಒಬ್ಬಂಟಿಯಾಗಿ ಬದುಕೋಕಾಗಲ್ಲ. ಒಂದು ಮರ ಕೂಡ ಬೇರೆ ಮರಗಳ ಜೊತೆ ಬೆಳೀತಾ ಮಣ್ಣಿನ, ನೀರಿನ, ಗಾಳಿಯ ಸಹಾಯ ತಗೊಂಡೇ ಬೆಳೆಯುತ್ತೆ. ಅದೇ ರೀತಿ ನಾವು ಕೂಡ ಬೇರೆಯವರ ಸಹಾಯ ತಗೊಳ್ಳೋದರಲ್ಲಿ ಯಾವುದೇ ತಪ್ಪಿಲ್ಲ. ಈ ಮಾತು ಕೇಳಿ ಸುರೇಶನಿಗೆ ಸ್ವಲ್ಪ ಧೈರ್ಯ ಬಂತು. ಅವನು ಸುಬ್ಬಯ್ಯ ಹೇಳಿದಂತೆ ಮಾಡೋಕೆ ನಿರ್ಧರಿಸಿದ. ಮರುದಿನದಿಂದ ಅವನು ತನ್ನ ಸಂಬಂಧಿಕರ ಹತ್ರ ಮಾತಾಡಿದ, ಆಸ್ಪತ್ರೆಯಲ್ಲಿ ವಿಚಾರಿಸಿದ, ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ. ಆಶ್ಚರ್ಯ ಅಂದ್ರೆ ಅವನ ಸ್ನೇಹಿತರು ಮತ್ತು ಸಂಬಂಧಿಕರು ಸಹಾಯ ಮಾಡೋಕೆ ಮುಂದೆ ಬಂದ್ರು. ಆಸ್ಪತ್ರೆಯಲ್ಲೂ ಕಂತುಗಳಲ್ಲಿ ಹಣ ಕಟ್ಟೋ ವ್ಯವಸ್ಥೆಯಿತ್ತು. ಸರ್ಕಾರಿ ಯೋಜನೆಯಿಂದ ಸ್ವಲ್ಪ ಸಹಾಯ ಸಿಕ್ತು. ಸುಬ್ಬಯ್ಯ ಹೇಳಿದ್ರು, ನೋಡಿದ್ಯಾ ಸುರೇಶ, ಸಮಸ್ಯೆ ಎಷ್ಟೇ ದೊಡ್ಡದಾಗಿ ಕಂಡ್ರೂ ಅದನ್ನ ಚಿಕ್ಕ ಚಿಕ್ಕ ಭಾಗಗಳಾಗಿ ವಿಂಗಡಿಸಿ ಪ್ರತಿ ಭಾಗಕ್ಕೂ ಪ್ರತ್ಯೇಕ ಪರಿಹಾರ ಹುಡುಕಿದಾಗ ಅಸಾಧ್ಯ ಅನ್ಸೋ ಸಮಸ್ಯೆ ಕೂಡ ಸಾಧ್ಯ ಆಗುತ್ತೆ. ಇದನ್ನೇ ನಾವು ಸಮಸ್ಯೆಯನ್ನ ಸರಳವಾಗಿ ಬಗೆಹರಿಸುವುದು ಅಂತೀವಿ. ಸುರೇಶನ ತಂದೆಯ ಆಪರೇಷನ್ ಯಶಸ್ವಿಯಾಯಿತು. ಈ ಅನುಭವದಿಂದ ಸುರೇಶನಿಗೆ ಒಂದು ದೊಡ್ಡ ಪಾಠ ಸಿಕ್ತು. ಸಮಸ್ಯೆ ಎಷ್ಟೇ ದೊಡ್ಡದಾಡಿ ಕಂಡ್ರೂ ಅದನ್ನ ಎದುರಿಸೋ ಧೈರ್ಯ, ಸರಿಯಾದ ವಿಧಾನ ಮತ್ತು ಬೇರೆಯವರ ಸಹಾಯ ಇದ್ರೆ ಯಾವುದೇ ಸಮಸ್ಯೆಯನ್ನ ಬಗೆಹರಿಸಬಹುದು. ಆದ್ರೆ ಸುಬ್ಬಯ್ಯ ಇನ್ನೊಂದು ಮುಖ್ಯ ಮಾತು ಹೇಳಿದ್ರು, ಸುರೇಶ, ಇದೆಲ್ಲ ಪ್ರಾಕ್ಟಿಕಲ್ ವಿಧಾನಗಳು. ಆದ್ರೆ ಸಮಸ್ಯೆಗಳನ್ನ ನಿಜವಾಗಿಯೂ ಸರಳವಾಗಿ ಎದುರಿಸೋಕೆ ನಮಗೆ ಆಧ್ಯಾತ್ಮಿಕ ಬಲ ಕೂಡ ಬೇಕು. ಇದನ್ನ ನಮಗೆ ಚೆನ್ನಾಗಿ ಕಲಿಸಿಕೊಟ್ಟವನು ಸ್ವತಃ ಶ್ರೀಕೃಷ್ಣ. ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಸಮಸ್ಯೆಗಳನ್ನ ಎದುರಿಸೋ ಬಗ್ಗೆ ಬಹಳ ಆಳವಾದ ಜ್ಞಾನ ಕೊಟ್ಟಿದ್ದಾನೆ. ಸುರೇಶನಿಗೆ ಈ ವಿಷಯ ಕೇಳಿ ಕುತೂಹಲ ಮೂಡಿತು. ಸುಬ್ಬಯ್ಯನವರೇ ನನಗೆ ಆ ಬಗ್ಗೆ ಹೇಳಿ ಅಂತ ಕೇಳಿದ. ಸುಬ್ಬಯ್ಯ ಸುರೇಶನಿಗೆ ಹೇಳಿದ್ರು, ಸುರೇಶ, ಸಮಸ್ಯೆಗಳನ್ನ ಬಗೆಹರಿಸೋಕೆ ಮೊದಲು ನಾವು ನಮ್ಮ ಮನಸ್ಸನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಮ್ಮ ಮನಸ್ಸೇ ನಮ್ಮ ದೊಡ್ಡ ಶತ್ರು ಆಗ್ಬಹುದು ಅಥವಾ ದೊಡ್ಡ ಸ್ನೇಹಿತ ಆಗ್ಬಹುದು. ಇದು ಸಂಪೂರ್ಣವಾಗಿ ನಾವು ನಮ್ಮ ಮನಸ್ಸನ್ನ ಹೇಗೆ ತರಬೇತಿ ಮಾಡ್ತೀವಿ ಅನ್ನೋದರ ಮೇಲೆ ಅವಲಂಬಿತ. ಸುರೇಶ ಕೇಳಿದ, ಮನಸ್ಸನ್ನ ತರಬೇತಿ ಮಾಡೋದು ಹೇಗೆ ಸುಬ್ಬಯ್ಯನವರೇ? ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಇದೆ ಕೇಳು. ನಮ್ಮ ಹಳ್ಳಿಯ ಗಂಗಪ್ಪ ಇದ್ದಾನಲ್ಲ, ಅವನೊಬ್ಬ ರೈತ. ಕಳೆದ ವರ್ಷ ಅವನ ಇಡೀ ಬೆಳೆ ಅತಿವೃಷ್ಟಿಯಿಂದ ಹಾಳಾಯಿತು. ಎಷ್ಟೋ ಜನ ರೈತರು ಇಂತಹ ಪರಿಸ್ಥಿತಿಯಲ್ಲಿ ಸಂಪೂರ್ಣ ಎದೆಗುಂದಿ ಕೆಲವರು ಆತ್ಮಹತ್ಯೆಯ ಯೋಚನೆ ಕೂಡ ಮಾಡ್ತಾರೆ. ಆದ್ರೆ ಗಂಗಪ್ಪ ಏನ್ ಮಾಡ್ದಾಗತ್ತಾ, ಅವನು ಮರುದಿನವೇ ಎದ್ದು ಹೊಲಕ್ಕೆ ಹೋಗಿ ಮಣ್ಣಿನ ಪರೀಕ್ಷೆ ಮಾಡಿಸಿದ, ಬೇರೆ ಬೆಳೆ ಬೆಳೆಯೋ ಬಗ್ಗೆ ಕೃಷಿ ಅಧಿಕಾರಿಗಳ ಹತ್ರ ಮಾಹಿತಿ ತಗೊಂಡ. ನಾನವನ ಹತ್ರ ಕೇಳಿದೆ, ಗಂಗಪ್ಪ, ನಿನಗ್ ದುಃಖ ಆಗ್ಲಿಲ್ವಾ ಅಂತ. ಅವನು ಹೇಳ್ದ, ಸುಬ್ಬಯ್ಯನವರೇ, ದುಃಖ ಆಯ್ತು, ಆದ್ರೆ ದುಃಖದಲ್ಲೇ ಕುಳಿತುಕೊಂಡ್ರೆ ಮುಂದಿನ ಬೆಳೆ ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಕ್ಕಾಗಲ್ಲ. ನನ್ನ ಕುಟುಂಬ ನನ್ನ ಮೇಲೆ ಅವಲಂಬಿತ, ನಾನು ಎದ್ದೇ ಆಗ್ಬೇಕು ಅಂತ. ಸುರೇಶನಿಗೆ ಈ ಕಥೆ ಕೇಳಿ ಬಹಳ ಸ್ಫೂರ್ತಿ ಸಿಕ್ತು. ಸುಬ್ಬಯ್ಯ ಮುಂದುವರೆಸಿದ್ರು, ಮನಸ್ಸನ್ನ ತರಬೇತಿ ಮಾಡೋಕೆ 3 ಮುಖ್ಯ ಅಂಶಗಳಿವೆ. ಮೊದಲನೇದು ಸ್ವೀಕಾರ, ಆಗಿಹೋದ ವಿಷಯವನ್ನ ಒಪ್ಪುಕೊಳ್ಳೋದು. ಎರಡನೇದು ಕ್ರಿಯೆ, ಮುಂದೆ ಏನ್ ಮಾಡಬಹುದು ಅಂತ ಯೋಚಿಸಿ ಕಾರ್ಯಪ್ರವೃತ್ತರಾಗೋದು. ಮೂರನೇದು ನಂಬಿಕೆ, ತನ್ನ ಪ್ರಯತ್ನ ಮತ್ತು ಭಗವಂತನ ಮೇಲೆ ನಂಬಿಕೆ ಇಡೋದು. ಸುರೇಶ ಕೇಳಿದ, ಸುಬ್ಬಯ್ಯನವರೇ, ಈ 3 ಅಂಶಗಳಲ್ಲಿ ಯಾವುದು ಅತಿ ಮುಖ್ಯ? 3 ಸಮಾನವಾಗಿ ಮುಖ್ಯ, ಆದ್ರೆ ಸ್ವೀಕಾರ ಇಲ್ದೆ ಇನ್ನೆರಡು ಸಾಧ್ಯ ಇಲ್ಲ. ಆಗಿಹೋದ ವಿಷಯವನ್ನ ಒಪ್ಕೊಳ್ಳದೇ ಇದ್ರೆ ನಾವು ಭೂತಕಾಲದಲ್ಲೇ ಸಿಕ್ಕಾಕೊಂಡಿರ್ತೀವಿ. ಯಾಕೆ ನನಗೆ ಹೀಗಾಯ್ತು, ಇದು ಆಗಬಾರ್ದಿತ್ತು ಅಂತ ಯೋಚಿಸ್ತಾ ಇದ್ರೆ ಸಮಯ ವ್ಯರ್ಥ ಆಡುತ್ತೆ ಅಷ್ಟೇ. ಸ್ವೀಕಾರ ಅಂದ್ರೆ ಸಮಸ್ಯೆಯನ್ನ ಒಪ್ಕೊಂಡು ಸುಮ್ಮನೆ ಕುಳಿತೋದು ಅಂತ ಅರ್ಥ ಅಲ್ಲ, ಬದಲಿಗೆ ವಾಸ್ತವವನ್ನ ಒಪ್ಕೊಂಡು ಮುಂದಿನ ಹೆಜ್ಜೆ ಇಡೋಕೆ ಸಿದ್ಧರಾಗೋದು. ಈ ಮಾತುಗಳು ಸುರೇಶನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದ್ವು. ಅವನಿಗೆ ಈಗ ಅರ್ಥ ಆಗ್ತಿತ್ತು, ಸಮಸ್ಯೆಗಳು ಜೀವನದ ಒಂದು ಅನಿವಾರ್ಯ ಭಾಗ, ಆದ್ರೆ ಅವುಗಳನ್ನ ಹೇಗೆ ಎದುರಿಸ್ತೀವಿ ಅನ್ನೋದೇ ನಮ್ಮ ಜೀವನದ ಗುಣಮಟ್ಟವನ್ನ ನಿರ್ಧರಿಸುತ್ತೆ. ಸುಬ್ಬಯ್ಯ ಹೇಳಿದ್ರು, ಸುರೇಶ, ಇನ್ನೊಂದು ಮುಖ್ಯ ವಿಷಯ ಹೇಳ್ತೀನಿ. ಪ್ರತಿ ಸಮಸ್ಯೆಯ ಹಿಂದೆ ಒಂದು ಪಾಠ ಅಡಗಿರತ್ತೆ. ಸಮಸ್ಯೆ ಬಂದಾಗ ನಾವು ಯಾಕೆ ನನಗೆ ಹೀಗಾಯಿತು ಅಂತ ಕೇಳ್ಕೊಳ್ಳೋ ಬದಲು ಇದರಿಂದ ನಾನೇನ್ ಕಲಿಯಬಹುದು ಅಂತ ಕೇಳ್ಕೋಬೇಕು. ಈ ಒಂದೇ ಪ್ರಶ್ನೆ ನಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಸುರೇಶ ತನ್ನ ಜೀವನದ ಎಲ್ಲಾ ಸಮಸ್ಯೆಗಳ ಬಗ್ಗೆ ಮತ್ತೊಮ್ಮೆ ಯೋಚಿಸಿದ. ಈ ಬಾರಿ ಅವನಿಗೆ ಅವು ಬರೀ ಕಷ್ಟಗಳಾಗಿ ಕಾಣ್ಲಿಲ್ಲ, ಬದಲಿಗೆ ಅವನ ಬೆಳವಣಿಗೆಗೆ ಅವಕಾಶಗಳಾಗಿ ಕಂಡುವು. ಸುಬ್ಬಯ್ಯನವರೇ, ನೀವು ಶ್ರೀಕೃಷ್ಣನ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರಿ, ದಯವಿಟ್ಟು ಆ ಬಗ್ಗೆ ಹೇಳಿ. ಕೃಷ್ಣ ಸಮಸ್ಯೆಗಳ ಬಗ್ಗೆ ಏನ್ ಹೇಳಿದ್ದಾನೆ ಅಂತ ತಿಳ್ಕೋಬಿಟ್ಟು ಅನ್ಸುತ್ತೆ ಅಂತ ಸುರೇಶ ಕುತೂಹಲದಿಂದ ಕೇಳಿದ. ಸುಬ್ಬಯ್ಯ ಮಂದಹಾಸ ಬೀರ್ತಾ ಹೇಳಿದ್ರು,
ಖಂಡಿತ ಸುರೇಶ, ಮುಂದಿನ ಭಾಗದಲ್ಲಿ ನಾನ್ ನಿನಗೆ ಮಹಾಭಾರತದ ಒಂದು ಅದ್ಭುತ ಪ್ರಸಂಗ ಹೇಳ್ತೀನಿ. ಅದರಲ್ಲಿ ಸ್ವತಃ ಅರ್ಜುನ ಎಂತಹ ಸಮಸ್ಯೆಗೆ ಸಿಲುಕಿದ್ದ ಮತ್ತು ಕೃಷ್ಣ ಅವನಿಗೆ ಹೇಗೆ ದಾರಿ ತೋರಿಸಿದ ಅಂತ. ಈ ಮಾತು ಕೇಳಿ ಸುರೇಶನ ಮನಸ್ಸಿನಲ್ಲಿ ಹೊಸ ಉತ್ಸಾಹ ಮೂಡಿತು. ಅವನು ಮರುದಿನ ಸಂಜೆ ಮತ್ತೆ ಸುಬ್ಬಯ್ಯನ ಹತ್ರ ಬರೋಕೆ ನಿರ್ಧರಿಸಿದ. ಮರುದಿನ ಸಂಜೆ ಸುರೇಶ, ರಂಗಪ್ಪ, ಲಲಿತಮ್ಮ, ಗಂಗಮ್ಮ ಎಲ್ಲರೂ ಸುಬ್ಬಯ್ಯನ ಮನೆಯ ಅಂಗಳದಲ್ಲಿ ಸೇರಿದ್ರು. ಸುಬ್ಬಯ್ಯ ಶುರು ಮಾಡಿದ್ರು. ಸ್ನೇಹಿತರೆ, ಇವತ್ತು ನಾನ್ ನಿಮಗೆ ಕುರುಕ್ಷೇತ್ರ ಯುದ್ಧದ ಆರಂಭದ ಪ್ರಸಂಗ ಹೇಳ್ತೀನಿ. ಇದು ಸಮಸ್ಯೆಗಳನ್ನ ಬಗೆಹರಿಸೋ ಬಗ್ಗೆ ನಮಗೆ ಅತ್ಯಂತ ಆಳವಾದ ಪಾಠ ಕಲಿಸುತ್ತೆ. ಯುದ್ಧ ಶುರುವಾಗೋಕೆ ಸ್ವಲ್ಪ ಮುಂಚೆ ಅರ್ಜುನ ತನ್ನ ರಥವನ್ನ ಎರಡೂ ಸೈನ್ಯಗಳ ನಡುವೆ ನಿಲ್ಲಿಸೋಕೆ ಕೃಷ್ಣನಿಗೆ ಹೇಳ್ತಾನೆ. ಆಗ ಅವನಿಗೆ ಎದುರಿನ ಸೈನ್ಯದಲ್ಲಿ ತನ್ನ ಗುರುಗಳಾದ ದ್ರೋಣಾಚಾರ್ಯ, ತನ್ನ ಅಜ್ಜ ಭೀಷ್ಮ, ತನ್ನ ಸಂಬಂಧಿಕರು, ಸ್ನೇಹಿತರು ಎಲ್ರೂ ಕಾಣಿಸ್ತಾರೆ. ಅರ್ಜುನನ ಮನಸ್ಸು ಸಂಪೂರ್ಣವಾಗಿ ಕುಗ್ಗಿ ಹೋಗುತ್ತೆ. ಅವನ ಕೈಯಿಂದ ಗಾಂಡೀವ ಬಿಲ್ಲು ಜಾರಿ ಬೀಳುತ್ತೆ. ಅವನು ಕೃಷ್ಣನಿಗೆ ಹೇಳ್ತಾನೆ, ನನಗೆ ಈ ಯುದ್ಧ ಬೇಡ. ನನ್ನ ಸ್ವಂತ ಜನರನ್ನ ಕೊಂದು ನಾನು ಏನು ಸಾಧಿಸಲಿ? ಇದಕ್ಕಿಂತ ನಾನು ಭಿಕ್ಷೆ ಬೇಡಿ ಬದುಕೋದೇ ಮೇಲು ಅಂತ. ಸುರೇಶ ಗಮನವಿಟ್ಟು ಕೇಳುತ್ತಿದ್ದ. ಸುಬ್ಬಯ್ಯ ಮುಂದುವರಿಸಿದ್ರು. ಗಮನಿಸಿ ಸ್ನೇಹಿತರೆ, ಅರ್ಜುನ ಆ ಕ್ಷಣದಲ್ಲಿ ಎಂತಹ ದೊಡ್ಡ ಸಮಸ್ಯೆಗೆ ಸಿಲುಕಿದ್ದ. ಇದು ಬರೀ ಒಂದು ಯುದ್ಧದ ಸಮಸ್ಯೆ ಅಲ್ಲ, ಇದು ಅವನ ಕರ್ತವ್ಯ ಮತ್ತು ಭಾವನೆಗಳ ನಡುವಿನ ಸಂಘರ್ಷ. ಇಂತಹ ಸಂದರ್ಭದಲ್ಲಿ ಕೃಷ್ಣ ಏನ್ಮಾಡಿದ ಗೊತ್ತಾ? ಅವನು ಮೊದಲು ಅರ್ಜುನನ ದುಃಖವನ್ನ ಕೇಳಿಸ್ಕೊಂಡ. ಆಮೇಲೆ ಅವನಿಗೆ ಜ್ಞಾನದ ಮಾತುಗಳನ್ನ ಹೇಳಿದ. ಗಂಗಮ್ಮ ಕೇಳಿದ್ಲು, ಸುಬ್ಬಯ್ಯನವರೇ, ಕೃಷ್ಣ ಏನ್ ಹೇಳಿದ ಸುಬ್ಬಯ್ಯನವರೇ? ಕೃಷ್ಣ ಮೊದಲು ಹೇಳಿದ್ದೇನೆಂದ್ರೆ, ಅರ್ಜುನ ದುಃಖ ಪಡ್ತಿರೋದು ಸರಿಯಾದ ಜ್ಞಾನ ಇಲ್ಲದೇ ಇರೋದ್ರಿಂದ. ನಿಜವಾದ ಜ್ಞಾನಿಗಳು ಬದುಕಿರೋರಿಗಾಗಲಿ ಸತ್ತೋರಿಗಾಗಲಿ ದುಃಖಿಸೋದಿಲ್ಲ. ಆಮೇಲೆ ಕೃಷ್ಣ ಅರ್ಜುನನಿಗೆ ಆತ್ಮದ ಬಗ್ಗೆ ಬೋಧನೆ ಮಾಡಿದ. ಆತ್ಮ ಎಂದಿಗೂ ಸಾಯೋದಿಲ್ಲ. ಅದಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ. ಅದು ನಿತ್ಯ, ಶಾಶ್ವತ. ಶಸ್ತ್ರಗಳು ಆತ್ಮವನ್ನ ಕತ್ತರಿಸೋಕಾಗಲ್ಲ, ಬೆಂಕಿ ಸುಡೋಕಾಗಲ್ಲ, ನೀರು ಒದ್ದೆ ಮಾಡೋಕಾಗಲ್ಲ, ಗಾಳಿ ಒಣಗಿಸೋಕಾಗಲ್ಲ ಅಂತ ಹೇಳಿದ. ಸುರೇಶ ಕೇಳಿದ, ಆದರೆ ಸುಬ್ಬಯ್ಯನವರೇ, ಇದು ನಮ್ಮ ದೈನಂದಿನ ಸಮಸ್ಯೆಗಳಿಗೆ ಹೇಗೆ ಸಂಬಂಧ ಇದೆ? ನಮಗೆ ಆತ್ಮದ ಬಗ್ಗೆ ಗೊತ್ತಿಲ್ಲ. ನಮ್ಮ ಸಮಸ್ಯೆಗಳು ಆಸ್ಪತ್ರೆ ಖರ್ಚು, ಸಾಲ, ಕೆಲಸದ ಒತ್ತಡ ಇಂಥವು. ಸುಬ್ಬಯ್ಯ ನಗುತ್ತಾ ಹೇಳಿದ್ರು, ಬಹಳ ಒಳ್ಳೆ ಪ್ರಶ್ನೆ ಸುರೇಶ. ಕೃಷ್ಣ ಇಲ್ಲಿ ಹೇಳ್ತಿರೋದು ಆಳವಾದ ಸತ್ಯ. ನಾವು ನಮ್ಮ ದೇಹ, ಮನಸ್ಸು, ಪರಿಸ್ಥಿತಿಗಳ ಜೊತೆ ಎಷ್ಟು ತಾದಾತ್ಮ್ಯ ಹೊಂದುತ್ತೀವೋ ಅಷ್ಟೂ ನಮಗೆ ದುಃಖ ಆಗುತ್ತೆ. ಆದರೆ ನಾವು ನಮ್ಮ ನಿಜವಾದ ಸ್ವರೂಪವನ್ನ ಅರ್ಥ ಮಾಡ್ಕೊಂಡ್ರೆ, ಅಂದ್ರೆ ನಾವು ಬರೀ ಈ ಪರಿಸ್ಥಿತಿಗಳಿಂದ ದೊಡ್ಡವರು, ನಮ್ಮ ಆಂತರ್ಯದಲ್ಲಿ ಒಂದು ಶಾಶ್ವತ ಶಕ್ತಿ ಇದೆ ಅಂತ ಅರ್ಥ ಮಾಡ್ಕೊಂಡ್ರೆ, ಆಗ ಯಾವುದೇ ಸಮಸ್ಯೆ ನಮ್ಮನ್ನ ಸಂಪೂರ್ಣವಾಗಿ ಮುರಿಯೋಕಾಗಲ್ಲ. ಸಮಸ್ಯೆ ಬರುತ್ತೆ, ಹೋಗುತ್ತೆ, ಆದರೆ ನಮ್ಮ ಆಂತರಿಕ ಶಕ್ತಿ ಶಾಶ್ವತವಾಗಿರುತ್ತೆ. ಈ ಮಾತು ಎಲ್ಲರ ಮನಸ್ಸಿನಲ್ಲೂ ಆಳವಾಗಿ ನಾಟಿತು. ಲಲಿತಮ್ಮ ಹೇಳಿದ್ಲು, ಸುಬ್ಬಯ್ಯನವರೇ, ಇದೇ ಕಾರಣಕ್ಕೇನೋ ನಾನು ಕಳೆದ ವರ್ಷದ ಎಷ್ಟೋ ಕಷ್ಟಗಳ ನಡುವೇನೋ ಸಂಪೂರ್ಣ ಮುರಿದು ಬೀಳಲಿಲ್ಲ. ನನ್ನ ಒಳಗೆ ಏನೋ ಒಂದು ಶಕ್ತಿ ನನಗೆ ಆಧಾರ ಕೊಡ್ತಿತ್ತು. ಸುಬ್ಬಯ್ಯ ತಲೆ ಆಡಿಸಿ ಹೇಳಿದ್ರು, ಸರಿಯಾಗಿ ಹೇಳಿದೆ ಲಲಿತಮ್ಮ. ಅದೇ ಆಂತರಿಕ ಶಕ್ತಿ, ಅದೇ ಆತ್ಮಬಲ. ಕೃಷ್ಣ ಅರ್ಜುನನಿಗೆ ಕಲಿಸಿದ್ದು ಇದನ್ನೇ. ಮೊದಲು ನಿನ್ನ ಆಂತರಿಕ ಶಕ್ತಿಯನ್ನ ಗುರುತಿಸು, ಆಮೇಲೆ ಹೊರಗಿನ ಸಮಸ್ಯೆಗಳನ್ನ ಎದುರಿಸು. ಸುಬ್ಬಯ್ಯ ಮುಂದುವರಿಸಿದ್ರು, ಸ್ನೇಹಿತರೆ, ಕೃಷ್ಣ ಅರ್ಜುನನಿಗೆ ಕೊಟ್ಟ ಇನ್ನೊಂದು ಅತ್ಯಂತ ಮುಖ್ಯ ಬೋಧನೆ ಅಂದ್ರೆ ಕರ್ಮಯೋಗ. ಕೃಷ್ಣ ಹೇಳ್ತಾನೆ, ನಿನಗೆ ಕರ್ಮ ಮಾಡೋ ಅಧಿಕಾರ ಇದೆ, ಆದ್ರೆ ಅದರ ಫಲದ ಮೇಲೆ ಅಧಿಕಾರ ಇಲ್ಲ. ಫಲದ ಆಸೆಯಿಂದ ಕರ್ಮ ಮಾಡ್ಬೇಡ. ಕರ್ಮ ಮಾಡದೇ ಇರೋದ್ರಲ್ಲೂ ಆಸಕ್ತಿ ತೋರ್ಬೇಡ. ಇದನ್ನ ಕರ್ಮಯೋಗ ಅಂತ ಕರೀತಾರೆ. ಸುರೇಶ ಕೇಳಿದ, ಇದರ ಅರ್ಥ ಏನು ಸುಬ್ಬಯ್ಯನವರೇ? ಫಲದ ಆಸೆ ಇಲ್ಲದೆ ಕೆಲ್ಸ ಮಾಡೋದು ಹೇಗೆ? ಸುಬ್ಬಯ್ಯ ಒಂದು ಕಥೆ ಹೇಳಿದ್ರು. ಒಮ್ಮೆ ಸುಧಾಮ ಅನ್ನೋ ಬಡ ಬ್ರಾಹ್ಮಣ ಕೃಷ್ಣನ ಬಾಲ್ಯದ ಸ್ನೇಹಿತನಾಗಿದ್ದ. ಸುಧಾಮ ಬಹಳ ಬಡತನದಲ್ಲಿ ಜೀವನ ನಡೆಸ್ತಿದ್ದ. ಅವನ ಹೆಂಡತಿ ಒಂದಿನ ಹೇಳಿದ್ಲು, ನಿಮ್ಮ ಸ್ನೇಹಿತ ಕೃಷ್ಣ ಈಗ ದ್ವಾರಕೆಯ ರಾಜ, ಅವನ ಹತ್ರ ಹೋಗಿ ಸಹಾಯ ಕೇಳಿ. ಸುಧಾಮನಿಗೆ ಬಹಳ ಸಂಕೋಚ ಆಯಿತು. ಆದ್ರೂ ಹೆಂಡತಿಯ ಒತ್ತಾಯದ ಮೇಲೆ ಸ್ವಲ್ಪ ಅವಲಕ್ಕಿ ಕಟ್ಕೊಂಡು ದ್ವಾರಕೆಗೆ ಹೊರಟ. ಆದ್ರೆ ಸುಧಾಮ ಕೃಷ್ಣನ ಹತ್ರ ಏನೂ ಕೇಳಲೇ ಇಲ್ಲ. ಬರೀ ಹಳೆಯ ಸ್ನೇಹಿತನ ಮಾತಿನ ಆನಂದ ಅನುಭವಿಸಿ ವಾಪಸ್ ಬಂದ. ಆದ್ರೆ ಮನೆಗೆ ಬಂದಾಗ ಅವನಿಗೆ ಆಶ್ಚರ್ಯ ಕಾದಿತ್ತು. ಅವನ ಗುಡಿಸಿಲಿನ ಜಾಗದಲ್ಲಿ ದೊಡ್ಡ ಅರಮನೆ ಇತ್ತು. ಅವನ ಬಡತನ ಸಂಪೂರ್ಣ ಮಾಯವಾಗಿತ್ತು. ಗಂಗಮ್ಮ ಕೇಳಿದ್ಲು, ಇದಕ್ಕೂ ಕರ್ಮಯೋಗಕ್ಕೂ ಏನು ಸಂಬಂಧ ಸುಬ್ಬಯ್ಯನವರೇ?
ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ ಸುಧಾಮ ಸಹಾಯದ ಆಸೆಯಿಂದ ಹೋಗ್ಲಿಲ್ಲ, ಬರೀ ಸ್ನೇಹದ ಪ್ರೀತಿಯಿಂದ ಹೋದ. ಅವನ ಕರ್ತವ್ಯ ಅಂದ್ರೆ ಸ್ನೇಹಿತನನ್ನ ಭೇಟಿ ಮಾಡೋದು, ಅದನ್ನ ಪ್ರಾಮಾಣಿಕವಾಗಿ ಮಾಡ್ದ. ಫಲದ ಬಗ್ಗೆ ಯೋಚಿಸ್ಲಿಲ್ಲ. ಇದೇ ಕರ್ಮಯೋಗದ ಸಾರ. ನಾವು ಕೂಡ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸುವಾಗ ನಮ್ಮ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಪೂರ್ಣ ಶ್ರದ್ಧೆಯಿಂದ ಮಾಡಬೇಕು. ಆದ್ರೆ ಫಲ ಯಾವಾಗ ಸಿಗುತ್ತೆ, ಹೇಗೆ ಸಿಗುತ್ತೆ ಅಂತ ಚಿಂತೆ ಮಾಡಿ ನಮ್ಮ ಶಕ್ತಿಯನ್ನ ವ್ಯರ್ಥ ಮಾಡಬಾರ್ದು. ಸುರೇಶ ಇದನ್ನ ತನ್ನ ಜೀವನಕ್ಕೆ ಅನ್ವಯಿಸಿ ಯೋಚಿಸಿದ. ಅವನು ಸಮಸ್ಯೆ ಬಂದಾಗೆಲ್ಲ ಇದು ಯಾವಾಗ ಬಗೆಹರಿಯತ್ತೆ, ಸರಿಯಾಗತ್ತಾ ಇಲ್ವಾ ಅಂತ ಚಿಂತೆ ಮಾಡ್ತಿದ್ದ. ಇದರಿಂದ ಅವನ ಶಕ್ತಿ ಪ್ರಸ್ತುತ ಕೆಲಸದ ಮೇಲಿಂದ ಬೇರೆಡೆಗೆ ಹೋಗ್ತಿತ್ತು ಅಂತ ಅರ್ಥ ಆಯಿತು. ಸುಬ್ಬಯ್ಯ ಮುಂದುವರಿಸಿ ಹೇಳಿದ್ರು, ಕೃಷ್ಣ ಇನ್ನೊಂದು ಮುಖ್ಯ ಮಾತು ಹೇಳ್ತಾನೆ, ಸಮತ್ವ. ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ ಇವುಗಳಲ್ಲಿ ಸಮಚಿತ್ತತೆ ಇಟ್ಟುಕೊಂಡು ಕೆಲಸ ಮಾಡೋನೇ ನಿಜವಾದ ಯೋಗಿ ಅಂತ ಕೃಷ್ಣ ಹೇಳ್ತಾನೆ. ಇದನ್ನ ಸಮತ್ವಂ ಯೋಗ ಉಚ್ಯತೆ ಅಂತಾರೆ. ಅಂದ್ರೆ ಸಮತ್ವವೇ ಯೋಗ ಅಂತ ಅರ್ಥ. ಸುರೇಶ ಕೇಳ್ದ, ಆದ್ರೆ ಸುಬ್ಬಯ್ಯನವರೇ, ಸೋಲಿನಲ್ಲೂ ಗೆಲುವಿನಲ್ಲೂ ಸಮಚಿತ್ತತೆ ಇರೋದು ಹೇಗೆ ಸಾಧ್ಯ? ಸೋತಾಗ ದುಃಖ ಆಗೋದು ಸಹಜ ತಾನೇ? ಸುಬ್ಬಯ್ಯ ಹೇಳಿದ್ರು, ಸಮಚಿತ್ತತೆ ಅಂದ್ರೆ ಭಾವನೆಗಳನ್ನ ಅನುಭವಿಸದೇ ಇರೋದು ಅಂತ ಅಲ್ಲ. ದುಃಖ ಆದಾಗ ದುಃಖ ಆಗುತ್ತೆ, ಸಂತೋಷ ಆದಾಗ ಸಂತೋಷ ಆಗುತ್ತೆ. ಆದ್ರೆ ಆ ಭಾವನೆಗಳಲ್ಲಿ ಸಿಕ್ಕಾಕ್ಕೊಂಡು ನಮ್ಮ ವಿವೇಚನೆಯನ್ನ ಕಳ್ಕೊಳ್ಬಾರ್ದು. ಇವತ್ತಿನ ಸೋಲು ನಾಳೆಯ ಗೆಲುವಿಗೆ ಪಾಠ ಆಗ್ಬಹುದು. ಇವತ್ತಿನ ಗೆಲುವು ನಾಳೆ ಹೆಚ್ಚು ಜವಾಬ್ದಾರಿ ತರಬಹುದು. ಇದನ್ನ ಅರ್ಥ ಮಾಡ್ಕೊಂಡಾಗ ಸೋಲು ಗೆಲುವು ಎರಡರಲ್ಲೂ ನಾವು ನಮ್ಮ ಮಾನಸಿಕ ಸ್ಥಿರತೆಯನ್ನ ಕಾಪಾಡಿಕೊಳ್ಬಹುದು. ಈ ಮಾತುಗಳು ಎಲ್ಲರ ಮನಸ್ಸಿನಲ್ಲೂ ಆಳವಾಗಿ ಪರಿಣಾಮ ಬೀರಿದ್ವು. ಸುರೇಶನಿಗೆ ಈಗ ಅರ್ಥ ಆಗ್ತಿತ್ತು, ಸಮಸ್ಯೆಗಳನ್ನ ಬಗೆಹರಿಸೋಕೆ ಬರೀ ಪ್ರಾಕ್ಟಿಕಲ್ ವಿಧಾನಗಳಷ್ಟೇ ಸಾಲದು, ಮಾನಸಿಕ ಮತ್ತು ಆಧ್ಯಾತ್ಮಿಕ ಬಲ ಕೂಡ ಅಷ್ಟೇ ಮುಖ್ಯ. ಸುಬ್ಬಯ್ಯ ಮುಂದಿನ ಕಥೆ ಶುರು ಮಾಡಿದ್ರು. ಸ್ನೇಹಿತರೆ, ಈಗ ನಾನು ನಿಮ್ಗೆ ದ್ರೌಪದಿಯ ಕಥೆ ಹೇಳ್ತೀನಿ. ಇದು ಸಂಕಷ್ಟದ ಸಮಯದಲ್ಲಿ ಎಷ್ಟು ದೊಡ್ಡ ಸಮಸ್ಯೆ ಬಂದರೂ ಭಗವಂತನ ಮೇಲೆ ನಂಬಿಕೆ ಇಟ್ಕೊಂಡ್ರೆ ಪರಿಹಾರ ಸಿಗುತ್ತೆ ಅನ್ನೋದನ್ನ ತೋರಿಸುತ್ತೆ. ಪಾಂಡವರು ಜೂಜಿನಲ್ಲಿ ಎಲ್ಲವನ್ನೂ ಕಳಕೊಂಡ ನಂತರ ದುಶ್ಯಾಸನ ದ್ರೌಪದಿಯನ್ನ ಸಭೆಗೆ ಎಳ್ಕೊಂಡ್ಬಂದು ಅವಳ ಸೀರೆ ಎಳಿತ ಅವಮಾನ ಮಾಡಕ್ಕೆ ಶುರು ಮಾಡ್ತಾನೆ. ಆ ಇಡೀ ಸಭೆಯಲ್ಲಿ ಭೀಷ್ಮ, ದ್ರೋಣ ಎಲ್ಲಾ ಹಿರಿಯರೂ ಇದ್ದೂ ಯಾರೂ ಸಹಾಯ ಮಾಡಕ್ಕಾಗ್ಲಿಲ್ಲ. ದ್ರೌಪದಿ ತನ್ನ ಗಂಡಂದಿರ ಕಡೆ ನೋಡಿದ್ಲು. ಅವರೂ ಏನೂ ಮಾಡಕ್ಕಾಗದೆ ತಲೆ ತಗ್ಗಿಸಿ ಕುಳಿತಿದ್ರು. ಆ ಕ್ಷಣದಲ್ಲಿ ದ್ರೌಪದಿಗೆ ಪ್ರಪಂಚದಲ್ಲಿ ಯಾವ ಆಸರೆಯೂ ಇಲ್ಲ ಅನ್ಸಿತು. ಶಾಂತಮ್ಮ, ಆ ಹಳ್ಳಿಯ ಇನ್ನೊಬ್ಬ ಮಹಿಳೆ, ಗಮನವಿಟ್ಟು ಕೇಳ್ತಿದ್ಲು. ಅವಳು ಕೇಳಿದ್ಲು, ಆಗ ದ್ರೌಪದಿ ಏನ್ ಮಾಡಿದ್ಲು ಸುಬ್ಬಯ್ಯನವರೇ? ಆ ಕ್ಷಣದಲ್ಲಿ ದ್ರೌಪದಿ ತನ್ನ ಎಲ್ಲಾ ಪ್ರಯತ್ನಗಳನ್ನ ಬಿಟ್ಟು ಎರಗೂ ಕೈಗಳನ್ನ ಮೇಲೆತ್ತಿ ಮನಸಾರೆ ಕೃಷ್ಣನನ್ನ ಕರೆತಾಳೆ. ಕೃಷ್ಣ, ದ್ವಾರಕಾಧೀಶ, ನನ್ನನ್ನು ರಕ್ಷಿಸು ಅಂತ. ಗಮನಿಸಿ, ಅವಳು ಕೈಗಳನ್ನ ಸೀರೆ ಹಿಡಿಯೋಕೆ ಬಳಸ್ತಿದ್ಲು. ಆದ್ರೆ ಕೊನೆಗೆ ಅವಳಿಗೆ ಅರ್ಥ ಆಯಿತು, ತನ್ನ ಸ್ವಂತ ಪ್ರಯತ್ನದಿಂದ ಈ ಸಮಸ್ಯೆ ಬಗೆಹರಿಯಲ್ಲ, ಭಗವಂತನ ಸಹಾಯ ಬೇಕೇ ಬೇಕು ಅಂತ. ಮತ್ತು ಅವಳ ಆ ಶುದ್ಧ ಪ್ರಾರ್ಥನೆಗೆ ಕೃಷ್ಣ ಅಕ್ಷಯ ವಸ್ತ್ರವನ್ನು ಕೊಟ್ಟು ಅವಳನ್ನ ರಕ್ಷಿಸ್ತಾನೆ. ದುಶ್ಯಾಸನ ಎಷ್ಟು ಸೀರೆ ಎಳೆದರೂ ಅದು ಮುಗಿಯದೇ ಇರುತ್ತೆ. ಕೊನೆಗೆ ಅವನೇ ಸುಸ್ತಾಗಿ ಕುಸಿದು ಬೀಳ್ತಾನೆ. ಸುರೇಶನಿಗೆ ಈ ಕಥೆ ಕೇಳಿ ಮೈ ರೋಮಾಂಚನ ಆಯಿತು. ಅವನು ಕೇಳಿದ, ಸುಬ್ಬಯ್ಯನವರೇ, ಇದರಿಂದ ನಮಗೆ ಏನ್ ಪಾಠ? ಸುಬ್ಬಯ್ಯ ಹೇಳಿದ್ರು, ಪಾಠ ಇಷ್ಟೇ. ಜೀವನದಲ್ಲಿ ಕೆಲವು ಸಮಸ್ಯೆಗಳು ನಮ್ಮ ಎಲ್ಲಾ ಪ್ರಯತ್ನಗಳನ್ನ ಮೀರಿದವೂ ಆಗಿರುತ್ತೆ. ಆ ಸಮಯದಲ್ಲಿ ನಾವು ನಮ್ಮ ಅಹಂಕಾರವನ್ನ ಬಿಟ್ಟು ಶ್ರದ್ಧೆಯಿಂದ ಭಗವಂತನ ಮೇಲೆ ನಂಬಿಕೆ ಇಡಬೇಕು. ಆದ್ರೆ ಇಲ್ಲಿ ಒಂದು ಮುಖ್ಯ ಅಂಶ ಗಮನಿಸಿ. ದ್ರೌಪದಿ ಮೊದಲು ತನ್ನ ಕೈಲಾದಷ್ಟು ಪ್ರಯತ್ನ ಮಾಡಿದ್ಲು, ಆಮೇಲೆ ಮಾತ್ರ ಭಗವಂತನಿಗೆ ಶರಣಾದ್ಲು. ಇದೇ ಸರಿಯಾದ ಕ್ರಮ. ಮೊದಲು ಪ್ರಯತ್ನ, ಆಮೇಲೆ ಶ್ರದ್ಧೆಯ ಶರಣಾಗತಿ. ರಂಗಪ್ಪ ಕೇಳಿದ, ಆದ್ರೆ ಸುಬ್ಬಯ್ಯನವರೇ, ಇವತ್ತಿನ ಕಾಲದಲ್ಲಿ ಕೃಷ್ಣ ಬಂದು ನಮ್ಮ ಸಮಸ್ಯೆ ಬಗೆಹರಿಸ್ತಾನಾ? ಸುಬ್ಬಯ್ಯ ನಗ್ತಾ ಹೇಳಿದ್ರು, ಕೃಷ್ಣ ಪ್ರತ್ಯಕ್ಷವಾಗಿ ಬಂದು ಅಕ್ಷಯ ವಸ್ತ್ರ ಕೊಡದೇ ಇರಬಹುದು. ಆದ್ರೆ ಶ್ರದ್ಧೆಯಿಂದ ಪ್ರಾರ್ಥಿಸಿದಾಗ ನಮ್ಮ ಮನಸ್ಸಿಗೆ ಒಂದು ಅಪೂರ್ವ ಶಾಂತಿ, ಸ್ಪಷ್ಟತೆ, ಧೈರ್ಯ ಸಿಗುತ್ತೆ. ಕೆಲವೊಮ್ಮೆ ಅನಿರೀಕ್ಷಿತವಾಗಿ ಸಹಾಯ ಸಿಗುತ್ತೆ, ಒಳ್ಳೆಯ ಆಲೋಚನೆ ಹೊಳೆಯುತ್ತೆ, ಸರಿಯಾದ ವ್ಯಕ್ತಿ ಎದುರಾಗ್ತಾರೆ. ಇದನ್ನೇ ನಾವು ಭಗವಂತನ ಕೃಪೆ ಅಂತೀವಿ. ನಂಬಿಕೆ ಇಟ್ಟವರಿಗೆ ಯಾವಾಗಲೂ ಒಂದಲ್ಲ ಒಂದು ರೀತಿಯಲ್ಲಿ ದಾರಿ ಸಿಕ್ಕೇ ಸಿಗುತ್ತೆ. ಈ ಮಾತುಗಳು ಸುರೇಶನ ಮನಸ್ಸಿನಲ್ಲಿ ಆಳವಾದ ನಂಬಿಕೆಯನ್ನ ಮೂಡಿಸಿದವು. ಅವನಿಗೆ ತನ್ನ ಜೀವನದ ಎಲ್ಲಾ ಕಷ್ಟಗಳ ನಡುವೆಯೂ ಒಂದು ಅದೃಶ್ಯ ಶಕ್ತಿ ತನ್ನನ್ನ ಕಾಪಾಡ್ತಿದೆ ಅನ್ನೋ ಅರಿವು ಮೂಡಿತು. ಸುಬ್ಬಯ್ಯ ಕೊನೆಯದಾಗಿ ಹೇಳಿದರು, ಸ್ನೇಹಿತರೆ, ಈ ಎಲ್ಲಾ ಕಥೆಗಳಿಂದ, ಈ ಎಲ್ಲಾ ಬೋಧನೆಗಳಿಂದ ನಾವು ಕಲಿಯೋ ಮುಖ್ಯ ಪಾಠ ಅಂದ್ರೆ, ಸಮಸ್ಯೆಗಳನ್ನ ಸರಾಗವಾಗಿ ಬಗೆಹರಿಸೋಕೆ ನಮಗೆ ಬೇಕಾಗಿರೋದು ಸ್ಪಷ್ಟ ಆಲೋಚನೆ, ಪ್ರಾಮಾಣಿಕ ಪ್ರಯತ್ನ
ಬೇರೆಯವರ ಸಹಾಯ ಮತ್ತು ಭಗವಂತನ ಮೇಲಿನ ಅಚಲ ನಂಬಿಕೆ. ಇವೆಲ್ಲ ಒಟ್ಟಿಗೆ ಸೇರಿದಾಗ ಯಾವ ಸಮಸ್ಯೆಯೂ ನಮ್ಮನ್ನ ಸೋಲಿಸೋಕಾಗಲ್ಲ. ಕೆಲವು ತಿಂಗಳುಗಳು ಕಳೆದವು. ಸುರೇಶನ ಜೀವನದಲ್ಲಿ ದೊಡ್ಡ ಬದಲಾವಣೆಯಾಗಿತ್ತು. ಅವನ ತಂದೆ ಆರೋಗ್ಯವಾಗಿ ಚೇತರಿಸಿಕೊಂಡಿದ್ರು. ಕೆಲಸದಲ್ಲಾದ ತಪ್ಪು ತಿಳುವಳಿಕೆಯೂ ಸರಿಯಾಗಿತ್ತು. ಯಾಕಂದ್ರೆ ಸುರೇಶ ಶಾಂತವಾಗಿ ಸಾಕ್ಷಿ ಸಮೇತ ತನ್ನ ಮೇಲಧಿಕಾರಿಗೆ ಸತ್ಯ ವಿವರಿಸಿದ್ದ. ಆದ್ರೆ ಇದಕ್ಕಿಂತ ಮುಖ್ಯವಾದ ಬದಲಾವಣೆಯಾಗಿದ್ದು ಸುರೇಶನ ಒಳಗೆ. ಈಗ ಸುರೇಶ ಸಮಸ್ಯೆ ಬಂದಾಗ ಗಾಬರಿಯಾಗ್ತಿರ್ಲಿಲ್ಲ. ಅವನು ಶಾಂತವಾಗಿ ಸಮಸ್ಯೆಯನ್ನ ವಿಶ್ಲೇಷಿಸ್ತಿದ್ದ. ಯಾವುದು ತನ್ನ ಕೈಯಲ್ಲಿದೆ, ಯಾವುದು ಇಲ್ಲ ಅಂತ ಗುರುತಿಸ್ತಿದ್ದ. ದೊಡ್ಡ ಸಮಸ್ಯೆಯನ್ನ ಚಿಕ್ಕ ಭಾಗಗಳಾಗಿ ವಿಂಗಡಿಸ್ತಿದ್ದ. ಬೇಕಾದಾಗ ಬೇರೆಯವರ ಸಹಾಯ ಕೇಳ್ತಿದ್ದ. ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಿದ್ದ ಮತ್ತು ಫಲಿತಾಂಶದ ಬಗ್ಗೆ ಚಿಂತೆ ಮಾಡದೆ ಭಗವಂತನ ಮೇಲೆ ನಂಬಿಕೆ ಇಟ್ಟಿದ್ದ. ಒಂದು ದಿನ ಸಂಜೆ ಇಡೀ ಹಳ್ಳಿಯ ಜನ ಸುಬ್ಬಯ್ಯನ ಮನೆಯ ಅಂಗಳದಲ್ಲಿ ಸೇರಿದ್ರು. ಸುರೇಶ ಎದ್ದು ನಿಂತು ಹೇಳಿದ, ಸ್ನೇಹಿತರೆ, ಕೆಲವು ತಿಂಗಳು ಹಿಂದೆ ನಾನು ಇದೇ ಅಂಗಳದಲ್ಲಿ ಸಮಸ್ಯೆಗಳಿಂದ ಕುಗ್ಗಿ ಹೋಗಿ ಕುಳಿತಿದ್ದೆ. ಇವತ್ತು ನಾನು ಬೇರೆ ಮನುಷ್ಯಯಾಗಿದ್ದೀನಿ. ಸಮಸ್ಯೆಗಳು ಇನ್ನೂ ಬರ್ತಾ ಇವೆ, ಆದ್ರೆ ಈಗ ನಾನು ಅವುಗಳಿಗೆ ಹೆದರಲ್ಲ. ಎಲ್ಲರೂ ಗಮನವಿಟ್ಟು ಕೇಳುತ್ತಿದ್ರು. ಸುರೇಶ ಮುಂದುವರಿಸಿದ, ಸ್ನೇಹಿತರೆ, ನಾನು ಕಲಿತ ಮುಖ್ಯ ಪಾಠ ಏನಂದ್ರೆ, ಸಮಸ್ಯೆ ಅನ್ನೋದು ನಮ್ಮ ಶತ್ರುವಲ್ಲ, ಅದು ನಮ್ಮ ಗುರು. ಪ್ರತಿ ಸಮಸ್ಯೆಯೂ ನಮಗೆ ಏನೋ ಒಂದು ಕಲಿಸೋಕೆ ಬರುತ್ತೆ. ನಮ್ಮ ತಾಳ್ಮೆ, ನಮ್ಮ ಧೈರ್ಯ, ನಮ್ಮ ಬುದ್ಧಿವಂತಿಕೆ, ನಮ್ಮ ಶ್ರದ್ಧೆ ಇವೆಲ್ಲ ಸಮಸ್ಯೆಗಳ ಮೂಲಕವೇ ಬೆಳೀತಾ ಹೋಗುತ್ತೆ. ಸಮಸ್ಯೆಗಳಿಲ್ಲದ ಜೀವನ ಅಂದ್ರೆ ಬೆಳವಣಿಗೆಯಿಲ್ಲದ ಜೀವನ. ಸ್ನೇಹಿತರೆ, ಇಲ್ಲಿ ಒಂದು ಕ್ಷಣ ನಿಮ್ಮ ಸ್ವಂತ ಜೀವನದ ಬಗ್ಗೆ ಯೋಚಿಸಿ. ನೀವೀಗ ಎಂತಹದೇ ಸಮಸ್ಯೆಯ ನಡುವೆ ಇರಬಹುದು. ಆರ್ಥಿಕ ಸಂಕಷ್ಟ, ಕೌಟುಂಬಿಕ ಸಮಸ್ಯೆ, ಆರೋಗ್ಯದ ಚಿಂತೆ, ಸಂಬಂಧಗಳ ಸಮಸ್ಯೆ ಅಥವಾ ಮನಸ್ಸಿನ ಶಾಂತಿ ಇಲ್ಲದ ಸ್ಥಿತಿ. ಯಾವುದೇ ಸಮಸ್ಯೆ ಇರ್ಲಿ, ನೆನಪಿಡಿ, ನೀವು ಒಬ್ಬಂಟಿಯಲ್ಲ. ಪ್ರತಿಯೊಬ್ಬ ಮನುಷ್ಯನೂ ತನ್ನದೇ ಆದ ಸಮಸ್ಯೆಗಳ ಜೊತೆ ಹೋರಾಡ್ತಾ ಇದ್ದಾನೆ. ಸಮಸ್ಯೆ ಇಲ್ಲದ ಜೀವನ ಯಾರಿಗೂ ಇಲ್ಲ. ಆದ್ರೆ ಇಂದಿನಿಂದ ನೀವು ಒಂದು ವಿಷಯ ನಿರ್ಧರಿಸಿ. ಸಮಸ್ಯೆಗಳಿಗೆ ಹೆದರೋದನ್ನ ಬಿಟ್ಟು ಅವುಗಳನ್ನ ಎದುರಿಸೋ ಧೈರ್ಯ ತೆಗೆದುಕೊಳ್ಳಿ. ಸುರೇಶ ಕಲಿತ ಪಾಠಗಳನ್ನ ನೆನಪಿಡಿ. ಶಾಂತವಾಗಿರಿ. ದೊಡ್ಡ ಸಮಸ್ಯೆಯನ್ನ ಚಿಕ್ಕ ಭಾಗಗಳಾಗಿ ವಿಂಗಡಿಸಿ. ನಿಮ್ಮ ಕೈಯಲ್ಲಿರೋದನ್ನ ಮಾತ್ರ ಬದಲಾಯಿಸೋಕೆ ಪ್ರಯತ್ನಪಡಿಸಿ. ಬೇರೆಯವರ ಸಹಾಯ ಕೇಳೋಕೆ ಹಿಂಜರಿಬೇಡಿ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಭಗವಂತನ ಮೇಲೆ ನಂಬಿಕೆ ಇಡಿ. ಗಂಗಮ್ಮ ಎದ್ದು ನಿಂತು ಹೇಳಿದ್ಲು, ಸುರೇಶ, ನೀನು ಬಹಳ ದೊಡ್ಡ ಬದಲಾವಣೆ ಕಂಡುಕೊಂಡಿದ್ದೀಯಾ. ಇವತ್ತು ನಿನ್ನ ಮಾತುಗಳು ಈ ಇಡೀ ಹಳ್ಳಿಗೆ ಸ್ಫೂರ್ತಿ ಕೊಡುತ್ತಿದೆ. ಸುರೇಶ ಕಣ್ಣೀರು ತುಂಬಿಕೊಂಡು ಹೇಳಿದ, ಇದೆಲ್ಲ ನಿಮ್ಮೆಲ್ಲರ ಬೆಂಬಲದಿಂದ ಆಗಿದ್ದು. ರಂಗಪ್ಪಣ್ಣ, ಲಲಿತಮ್ಮ, ಗಂಗಮ್ಮ, ಸುಬ್ಬಯ್ಯನವರೇ, ನೀವೆಲ್ಲ ನನಗೆ ದಾರಿ ತೋರಿಸಿದ್ರಿ. ಈಗ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಸಮಸ್ಯೆಗಳನ್ನ ಸರಾಗವಾಗಿ ಬಗೆಹರಿಸೋಕೆ ಬೇಕಾಗಿರೋದು ಬರೀ ಬುದ್ಧಿವಂತಿಕೆಯಲ್ಲ, ಸರಿಯಾದ ಮನಸ್ಥಿತಿ, ಸರಿಯಾದ ಜನರ ಸಂಗ ಮತ್ತು ಭಗವಂತನ ಕೃಪೆ. ಸ್ನೇಹಿತರೆ, ಈಗ ನಾವು ಈ ಸಂಚಿಕೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಸುರೇಶನ ಕಥೆ ನಮ್ಗೆ ಏನು ಕಲಿಸಿದು ಅಂತ ಒಮ್ಮೆ ಸಂಕ್ಷಿಪ್ತವಾಗಿ ನೋಡೋಣ ಮತ್ತು ಇದನ್ನ ನಮ್ಮ ಸ್ವಂತ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಅಂತ ಆಳವಾಗಿ ಯೋಚಿಸೋಣ. ಮೊದಲನೇದಾಗಿ, ಸಮಸ್ಯೆ ಬಂದಾಗ ಗಾಬರಿಯಾಗೋ ಬದಲು ಶಾಂತವಾಗಿರೋದನ್ನ ಕಲಿಬೇಕು. ಮನಸ್ಸು ಶಾಂತವಾಗಿದ್ದಾಗ ಮಾತ್ರ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಕ್ಕೆ ಸಾಧ್ಯ. ಗಾಬರಿಯಿಂದ, ಕೋಪದಿಂದ ತೆಗೆದುಕೊಂಡ ನಿರ್ಧಾರಗಳು ಯಾವಾಗಲೂ ಸಮಸ್ಯೆಯನ್ನ ಇನ್ನಷ್ಟು ಜಟಿಲಗೊಳಿಸುತ್ತೆ. ಎರಡನೇದಾಗಿ, ದೊಡ್ಡ ಸಮಸ್ಯೆಯನ್ನ ಚಿಕ್ಕ ಚಿಕ್ಕ ಭಾಗಗಳಾಗಿ ವಿಂಗಡಿಸಿ. ಪರ್ವತವನ್ನ ಒಂದೇ ಬಾರಿಗೆ ಹತ್ತೋಕ್ಕಾಗಲ್ಲ, ಆದರೆ ಒಂದೊಂದೇ ಹೆಜ್ಜೆ ಇಡ್ತಾ ಹೋದ್ರೆ ಶಿಖರ ತಲುಪಬಹುದು. ಮೂರನೇದಾಗಿ, ಯಾವುದು ನಿಮ್ಮ ಕೈಯಲ್ಲಿದೆ, ಯಾವುದು ಇಲ್ಲ ಅಂತ ಸ್ಪಷ್ಟವಾಗಿ ಗುರುತಿಸಿ. ನಿಮ್ಮ ಕೈಯಲ್ಲಿರೋದರ ಮೇಲೆ ನಿಮ್ಮ ಶಕ್ತಿ, ಗಮನ ಕೇಂದ್ರೀಕರಿಸಿ. ನಿಮ್ಮ ಕೈಯಲ್ಲಿ ಇಲ್ಲದೇ ಇರೋದನ್ನ ಸ್ವೀಕರಿಸೋಕೆ ಕಲಿಯಿರಿ. ನಾಲ್ಕನೇದಾಗಿ, ಸಹಾಯ ಕೇಳೋಕೆ ಹಿಂಜಲಿಬೇಡಿ. ಇದು ದೌರ್ಬಲ್ಯ ಅಲ್ಲ, ಜಾಣತನ. ನಾವೆಲ್ಲರೂ ಒಬ್ಬರಿಗೊಬ್ಬರು ಸಹಾಯ ಮಾಡೋಕೆ ಈ ಪ್ರಪಂಚದಲ್ಲಿ ಇರೋದು. ಐದನೇದಾಗಿ, ಪ್ರಾಮಾಣಿಕವಾಗಿ ಪ್ರಯತ್ನಪಡಿ, ಆದರೆ ಫಲದ ಬಗ್ಗೆ ಅತಿಯಾಗಿ ಚಿಂತೆ ಮಾಡಬೇಡಿ. ಕೃಷ್ಣ ಹೇಳಿದಂತೆ, ಕರ್ಮ ಮಾಡೋ ಅಧಿಕಾರ ನಮಗಿದೆ, ಫಲದ ಮೇಲಲ್ಲ. ಆರನೇದಾಗಿ, ಪ್ರತಿ ಸಮಸ್ಯೆಯ ಹಿಂದೆ ಒಂದು ಪಾಠ ಇದೆ ಅಂತ ನಂಬಿ. ಯಾಕೆ ನನಗೇ ಹೀಗಾಯಿತು ಅನ್ನೋ ಬದಲು ಇದರಿಂದ ಏನು ಕಲಿಬಹುದು ಅಂತ ಕೇಳ್ಕೊಳ್ಳಿ. ಮತ್ತು ಕೊನೆಯದಾಗಿ, ಎಲ್ಲಾ ಪ್ರಯತ್ನಗಳ ನಂತರವೂ ಸಮಸ್ಯೆ ಬಗೆಹರಿಯದೇ ಇದ್ರೆ ದ್ರೌಪದಿಯಂತೆ ಶ್ರದ್ಧೆಯಿಂದ ಭಗವಂತನಿಗೆ ಶರಣಾಗಿ. ನಂಬಿಕೆ ಇಟ್ಟವರನ್ನ ಭಗವಂತ ಎಂದಿಗೂ ಕೈಬಿಡೋದಿಲ್ಲ. ಸ್ನೇಹಿತರೆ,
ಜೀವನ ಅನ್ನೋದೇ ಒಂದು ಸಮಸ್ಯೆಗಳ ಸರಣಿ. ಆದರೆ ಈ ಸಮಸ್ಯೆಗಳ ನಡುವೆಯೇ ನಮ್ಮ ನಿಜವಾದ ಶಕ್ತಿ, ನಮ್ಮ ನಿಜವಾದ ಸ್ವರೂಪ ಬೆಳಗುತ್ತೆ. ಚಿನ್ನ ಬೆಂಕಿಯಲ್ಲಿ ಕಾಯಿಸಿದಾಗಲೇ ಶುದ್ಧವಾಗುತ್ತೆ. ವಜ್ರ ಒತ್ತಡದಲ್ಲೇ ರೂಪುಗೊಳ್ಳುತ್ತೆ. ಅದೇ ರೀತಿ ನಾವು ಕೂಡ ಸಮಸ್ಯೆಗಳ ಬೆಂಕಿಯಲ್ಲೇ ಬಲಿಷ್ಠರಾಗ್ತೀವಿ, ಜ್ಞಾನಿಗಳಾಗ್ತೀವಿ, ನಿಜವಾದ ಮನುಷ್ಯರಾಗ್ತೀವಿ. ಇಂದಿನಿಂದ, ಈ ಕ್ಷಣದಿಂದ ನಿಮ್ಮ ಸಮಸ್ಯೆಗಳನ್ನ ಬೇರೆ ದೃಷ್ಟಿಕೋನದಿಂದ ನೋಡಕ್ಕೆ ಶುರುಮಾಡಿ. ಅವು ನಿಮ್ಮನ್ನ ಮುಳುಗಿಸೋಕೆ ಬಂದಿಲ್ಲ, ಅವು ನಿಮ್ಮನ್ನ ಬೆಳೆಸೋಕೆ ಬಂದಿವೆ. ಪ್ರತಿ ಕಷ್ಟದ ಹಿಂದೆ ಒಂದು ಅವಕಾಶ ಅಡಗಿದೆ. ಪ್ರತಿ ಕತ್ತಲೆ ರಾತ್ರಿಯ ಹಿಂದೆ ಒಂದು ಬೆಳಗಿನ ಸೂರ್ಯ ಕಾಯ್ತಾ ಇದ್ದಾನೆ. ಶ್ರೀಕೃಷ್ಣ ಅರ್ಜುನನಿಗೆ ಕೊಟ್ಟ ಆ ಜ್ಞಾನ, ದ್ರೌಪದಿಗೆ ಕೊಟ್ಟ ಆ ರಕ್ಷಣೆ, ಸುಧಾಮನೆ ಬಡತನ ನಿವಾರಿಸಿದ ಆ ಕೃಪೆ, ಇವೆಲ್ಲ ಇಂದಿಗೂ ಜೀವಂತ ಇವೆ. ನೀವು ಶ್ರದ್ಧೆಯಿಂದ, ಪ್ರಾಮಾಣಿಕ ಪ್ರಯತ್ನದಿಂದ ಮುಂದೆ ಸಾಗಿದ್ರೆ ಅದೇ ಕೃಪೆ ನಿಮ್ಮ ಜೀವನದಲ್ಲೂ ಕೆಲಸ ಮಾಡುತ್ತೆ. ಇನ್ನು ಮುಂದೆ ಯಾವುದೇ ಸಮಸ್ಯೆ ಬಂದಾಗ ಒಂದು ಕ್ಷಣ ನಿಲ್ಲಿಸಿ, ಆಳವಾದ ಉಸಿರು ತಗೊಳ್ಳಿ ಮತ್ತು ನಿಮಗೆ ನೀವೇ ಹೇಳ್ಕೊಳ್ಳಿ, ಇದೂ ಕೂಡ ಕಳೆದು ಹೋಗುತ್ತೆ. ನಾನು ಇದನ್ನ ಎದುರಿಸ್ತೀನಿ, ಇದರಿಂದ ಕಲಿತೀನಿ, ಇದನ್ನ ಮೀರಿ ಬೆಳಿತೀನಿ. ಈ ನಂಬಿಕೆಯೇ ನಿಮ್ಮ ಅತಿದೊಡ್ಡ ಶಕ್ತಿ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಾಮೆಂಟ್ ಮಾಡಿ, ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನ ಕಾಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ವಂದನೆಗಳು.